ಈಗ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಹುಬ್ಬಳ್ಳಿಯ ದೃಶ್ಯ. ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಜನರು ಬಹಳ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 2026 ಬರೋದನ್ನೇ ಕಾಯ್ತಾ ಇದ್ದಾರೆ. ಹೊಸ ವರ್ಷದ ಸಂಭ್ರಮ ಮುಗಿಲು ಮುಟ್ಟಿದೆ. ಎಲ್ಲಾ ಕಡೆ ಡಿಜೆ ಪಾರ್ಟಿ, ಜೋರಾದಂತಹ ಹಾಡಿನ ಸೌಂಡ್ಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅವರ ಸಂಭ್ರಮ ಮುಗಿಲು ಮುಟ್ಟಿದೆ. ಡಿಜೆ ತಾಳಕ್ಕೆ ಹುಚ್ಚೆದ್ದು ಕುಣಿತಾ ಇದ್ದಾರೆ ಜನ. ಬೆಳಗಾವಿ ಮಂದಿ ಬಾಳ್ ಚಲೋ ಅದರ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲಾ ಹಬ್ಬಗಳನ್ನೂ ಇದೇ ರೀತಿ ಸೆಲೆಬ್ರೇಷನ್ ಮಾಡೋದು. ಅಂತದ್ರಲ್ಲಿ ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡದೇ ಇರ್ತಾರ. ಸೊ ಹಾಗಿದ್ರೆ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಅನ್ನುವಂತಹ ಝಲಕನ್ನ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಡಿಜೆ ಸಾಂಗ್ಗೆ. ಸೊ ನೀವೆಲ್ಲಾದ್ರೂ ಅನ್ಕೋತೀರಾ ನಮ್ ಕಿತ್ತೂರು ಚೆನ್ನಮ್ಮ ರಾಣಿಯ ಅವತಾರ ನಮ್ಮ ಯುವತಿಯರು ಅಂತ ಹೇಳ್ತಾರೆ ಬೆಳಗಾವಿಯಲ್ಲಿ. ಬಟ್ ಅವರು ಕೂಡ ಇವತ್ತು ಮೈ ಚಳಿ ಬಿಟ್ಟು ಸಖತ್ತಾಗಿ ಡ್ರೆಸ್ ಹಾಕೊಂಡು ಮಿರ ಮಿಂಚ್ಕೊಂಡು ಆ ಡಿಜೆ ಸೌಂಡ್ಗೆ ತಾಳ ಹಾಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನವಿತಾ, ನೀವ್ ಏನೇ ಹೇಳಿ ಬೆಳಗಾವಿ ಮಂದಿ ಜೊತೆಗೆ ಈ ಹುಬ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಮಂದಿ ಬಾಳ್ ಚಲೋ ರೀ. ಹೌದ್ರಿ, ಗೊತ್ತಾಗ್ತದೆ ನೀವು ಮಾತಾಡೋ ರೀತಿಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಸೊಸೆ ಅಲ್ವಾ, ಈಗ ಬಿಟ್ಕೊಡ್ತಾ ಇಲ್ಲ ಆ ಭಾಗದವ್ರನ್ನ. ಯಾಕಂದ್ರೆ ಆ ಭಾಗದವ್ರು ಆಮೇಲೆ ಹೇಳ್ಬೇಕಲ್ಲ, ನಮ್ ಸೊಸೆ ನೋಡ್ರಿ ಎಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ನೋಡ್ರಿ ಅಂತ ಖುಷಿ. ಆದ್ರೂ ನೋಡಿ ಎಲ್ಲಾ ಕಡೆ ಎಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ಇದೊಂದು ಅವರಿಗೆ ಒಂದು ಮೊಮೆಂಟ್, ಈ ತರ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ಬೇರೆ ಯಾವುದೇ ಹಬ್ಬ ಹರಿದಿನ ಇರ್ಲಿ, ಏನೇ ಇರ್ಲಿ, ಈ ತರ ಒಂದು ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ ಸಿಗೋದೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಯಾರು ಕೂಡ ಇದಕ್ಕೆ ಹೋಗ್ಬೇಡ, ನೀನು ಪಾರ್ಟಿ ಮಾಡ್ಬೇಡ, ಅಥವಾ ನೀನ್ ಅಲ್ಲಿ ಹೋಗ್ಬೇಡ, ಡಾನ್ಸ್ಗೆ ಹೋಗ್ಬೇಡ, ಹಾಡಾಡ್ಬೇಡ, ಯಾರು ಹೇಳೋದಿಲ್ಲ. ನೀವ್ ಯಾರದೇ ಹೋಗ್ತೀವಿ. ಅದಕ್ಕೆ ಕೆಲವು ಮನೆಗಳ ರಿಸ್ಟ್ರಿಕ್ಷನ್ ಇರಬಹುದು, ಕೆಲವು ಸಂಪ್ರದಾಯಸ್ಥರ ಮನೆಯಲ್ಲಿ. ಬಟ್ ಇನ್ನೊಂದೇನಂತ ಸ್ಪೆಷಲ್ ಈ ಸಲ, ಯಾಕಂದ್ರೆ ಬೆಲ್ಲಿ ಡಾನ್ಸರ್ಸ್ ನ ಕರ್ಸ್ಬಿಟ್ಟಿದ್ದಾರೆ. ಅದರಲ್ಲೂ ಆಪ್ಟ್ ಮಾಡ್ಕೊಂಡಿದ್ದಾರೆ ಹೊಸ ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ನೋಡಿ ಬೆಳಗಾವಿಯಲ್ಲೂ ಕೂಡ ಬೆಲ್ಲಿ ಡಾನ್ಸರ್ಸ್ ಬಂದು ಬೆಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಸನದಲ್ಲೂ ಬೆಲ್ಲಿ ಡಾನ್ಸ್ ಇತ್ತು, ಹುಬ್ಳಿಯಲ್ಲಿ ಬೆಲ್ಲಿ ಡಾನ್ಸ್ ಇತ್ತು. ಸೊ ಎಲ್ಲರೂ ಕೂಡ ಮಾತಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಬಿಡೋಣ ಅಂತ ಏನ್ ಪ್ಲಾನ್ ಹಾಕೊಂಡಿದ್ರು ಏನೋ. ಇನ್ನು ಹಾಸನದಲ್ಲೂ ಹಾಗೆ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿದೆ. ಇಲ್ಲೂ ಕೂಡ ಅಷ್ಟೇ ರಷ್ಯಾ ಬೆಡಗಿ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿನ ಜನ ಅಂತೂ ಅವ್ರು ಕೂಡ ಅದೇ ಮೂಡಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬೆಲ್ಲಿ ಡ್ಯಾನ್ಸ್ ನೋಡಿ ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಜಗಮಗಿಸ್ತಾ ಇದೆ. ಸೊ ಹಬ್ಬ ಬಂತು ಅಂತ ಅಂದ್ರೆ ಲೈಟಿಂಗ್ಸ್ಗೆ ಬರ ಇಲ್ಲದೆ ಇರುವಂಥದ್ದು ಮೈಸೂರಲ್ಲಿ ಮಾತ್ರ. ಯಾಕಂದ್ರೆ ಈ ಹಬ್ಬ ಬರುತ್ತಲ್ಲ, ಯಾವುದು ನಮ್ದು ದಸರಾ ಹಬ್ಬ, ಆ ದಸರಾ ಹಬ್ಬದ ರೇಂಜ್ ನಲ್ಲೇ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಮೈಸೂರು ಮಂದಿ. ಯಾಕಂದ್ರೆ ಆ ಮಕ್ಕಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಅವ್ರಿಗೋಸ್ಕರ ಸ್ಟೇಜ್ ಕ್ರಿಯೇಟ್ ಮಾಡಿದ್ದಾರೆ, ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಖುಷಿ. ಹೌದು ಹೌದು ಹೌದು. ವಿಶ್ವವಿಖ್ಯಾತ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಯಾವ ರೀತಿಯ ಈ ಒಂದು ವರ್ಷಾಚರಣೆಯ ಸಂಭ್ರಮ ಕಳೆಗಟ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಬಹಳ ಜೋರಾಗಿ ಸಂಭ್ರಮಾಚರಣೆಯಲ್ಲಿ ನಡೀತಾ ಇದೆ, ದೃಶ್ಯಾವಳಿಗಳಲ್ಲೇ ಕೂಡ ಕಾಣ್ತಾ ಇದೆ. ಹೇಗಿದೆ, ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಜನ, ಏನು ಸ್ಪೆಷಾಲಿಟಿ ಈ ಸಲ? ನವಿತಾ, ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಬರಮಾಡಿಕೊಳ್ಳಲು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದು. ಇನ್ನು ಮೈಸೂರಿನ ಬಹುತೇಕ ಕ್ಲಬ್ಗಳಲ್ಲೂ ಕೂಡ ಯುವ ಜನತೆ, ಮಕ್ಕಳು ಎಲ್ಲರೂ ಸೇರಿ ಕುಣಿದು ಕುಪ್ಪಳಿಸ್ತಾ ಇರುವಂಥದ್ದು. ಅಲ್ಲದೆ ಸಂಗೀತ, ಡ್ಯಾನ್ಸ್, ನೃತ್ಯದ ಮೂಲಕ 2026ನ್ನ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂತೋಷದಾಯಕವಾಗಿ ಕುಣಿದು ಕುಪ್ಪಳಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಬೇಕಾದಂಥ ಗಮನಿಸಬಹುದು. ಇದು ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್. ಮೈಸೂರಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಲ್ಲೂ ಕೂಡ ಅಷ್ಟೇ ಕ್ಲಬ್ ಅಲ್ಲಿ, ಪಬ್ ಅಲ್ಲಿ ಜನ ಜಂಗುಳಿ ಇದೆ, ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೆಲವು ಹೊತ್ತು ಮಾತ್ರ ಬಾಕಿ ಇದೆ 2025 ಅನ್ನ ಇದೀಗ ನಾವು ಎಂಡ್ ಮಾಡೋದಕ್ಕೆ.
ಇನ್ನೇನಿದ್ರು ಕೂಡ 2026 ನಾಳೆಯಿಂದ ಅಂತ ಹೇಳಕ್ಕಾಗಲ್ಲ, 12 ಗಂಟೆಯಿಂದ 2026 ಈಗಾಗಲೇ ಎಲ್ಲರೂ ಕೂಡ ಇದಕ್ಕಾಗಿ ಕಾಯ್ತಾ ಇದ್ದಾರೆ, ವರ್ಷಕ್ಕಾಗಿ ಕಾಯ್ತಾರೆ. ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಈ 2026 ನನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ, ಭವಿಷ್ಯ ಹೇಳಿದ್ದಾರೆ, ಈ ತರ ಅಂತ ಹೇಳಿ ಎಷ್ಟೋ ಜನ ಅದಕ್ಕೋಸ್ಕರ ಕಾಯ್ತಾ ಇರ್ಬೋದು. ಒಂದ್ಸಲ 2026 ಬರ್ಲಪ್ಪ, ನಮ್ಗೆ ಲೈಫಲ್ಲಿ ತುಂಬಾ ಚೆನ್ನಾಗಿ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಸೊ ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ಕನ್ನಡದ ಹಾಡುಗಳನ್ನ ಕೇಳ್ತಾ ಇದ್ವಿ ನಾವು. ಈಗಾಗಲೇ ಆರ್ಕೆಸ್ಟ್ರಾದಲ್ಲಿ ಪಬ್ಬಲ್ಲೂ ಕೂಡ ಅಲ್ಲಿ ಜನ ಹಾಡುಗಳನ್ನ ಹಾಡ್ತಾ ಇದ್ರೆ, ಅಥವಾ ಅಲ್ಲಿ DJ ಸೌಂಡ್ ಅಲ್ಲಿ ಒಂದ್ ಕಡೆ ಕುಣಿದು ಕುಪ್ಪಳಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಕನ್ನಡದ ಹಾಡಿನ ಕಲರವ ಕೇಳಿಸ್ತಾ ಇತ್ತು. ಈಗಾಗಲೇ ಫ್ಯಾಮಿಲಿ ಆಗಿ ಬಂದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊಸ ವರ್ಷವನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಹಂಗೆ. ಕೆಲವರದ್ದು ಆಗ್ಲೇ ಬ್ರಿಗೇಡ್ ರೋಡ್ ಅಲ್ಲಿ ಒಬ್ರು ಮಾತಾಡ್ತಾ ಇದ್ರು, ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ ಹೆಂಗಿದೆ ಅಂತ ನೋಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಆ ತರ ನೋಡೋದಕ್ಕೆ ಕೆಲವರು ಎಷ್ಟೋ ಜನ ಬರ್ತಾರೆ ಅಂತ ಹೇಳಿ. ಏನ್ ಲೈಟಿಂಗ್ಸ್ ಇದೆಯಾ ಅಥವಾ ಜನ ಜಾಸ್ತಿ ಬರ್ತಾ ಇದಾರೆ, ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಆ ತರ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆಯಲ್ಲಿ ಅಂದ್ರೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಅಲ್ಲಿ. ಸೊ ಈಗ ಮೈಸೂರಿನ ದೃಶ್ಯವನ್ನ ನಾವು ತೋರಿಸಿದ್ವಿ, ಈಗ ಹುಬ್ಳಿಯ ಲೈವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ ನೋಡಿ, ಸೆಲೆಬ್ರೇಷನ್ ಅಂದ್ರೆ ಹುಬ್ಳಿಲಿ, ಧಾರವಾಡದಲ್ಲಿ, ಬೆಳಗಾಮಲ್ಲಿ ಅಂತ ಹೇಳಿ. ಹೌದು ನವಿತಾ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈ ನ್ಯೂ ಇಯರ್ ಅಂತಂದ್ರೆ ನಿಮಗೆ ಏನ್ ತಲೆಯಲ್ಲಿ ನೆನಪುಗಳು ಬರುತ್ತೆ, ಮೆಮೊರೀಸ್ಗಳು ಬರುತ್ತೆ? ಸೊ ಏನ್ ಬೇಡ ಅಂತ ಅನ್ಸುತ್ತೆ, ಏನ್ ಬೇಕು ಅಂತ ಅನ್ಸುತ್ತೆ ಹೊಸ ವರ್ಷದಲ್ಲಿ? ಹೊಸ ವರ್ಷ ಅಂದಾಗ ನಾವು ಆಗ್ಲೇ ಹೇಳಿದಾಗೆ, ಈಗ ನಾವು ಯಾರೇ ನಾವು ಮಾತಾಡಿದ್ರು ಕೂಡ ಹಬ್ಬ ಹರಿದಿನಗಳಂತ ಹೇಳಿ ಬಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯುಗಾದಿ ಹೊಸ ವರ್ಷಪ್ಪ ಅಂತ ಹೇಳಿ. ಹಾಗಂತ ಹೇಳಿ 2020 ಕ್ಯಾಲೆಂಡರ್ ಏನ್ ಚೇಂಜ್ ಮಾಡದೇ ಇರ್ತಾರಾ, ಅಥವಾ ಹಬ್ಬ ಆಯ್ತಪ್ಪ ನ್ಯೂ ಇಯರ್ ಸೆಲೆಬ್ರೇಷನ್ ವಿಷಯನ್ನ ಮಾಡದೇ ಇರ್ತಾರಾ? ಎಲ್ರು ಮಾಡೇ ಮಾಡ್ತಾರೆ. ಒಂದ್ ಕಡೆ ಆ ತರ ಸೆಲೆಬ್ರೇಷನ್, ಇನ್ನೊಂದ್ ಕಡೆ ಹೊಸ ವರ್ಷ ಈ ತರ ಬರ ಮಾಡ್ಕೊಳ್ತಾರೆ. ಬಟ್ ಏನಂದ್ರೆ ಇದು ಹೊಸ ವರ್ಷ ಅಂತ ಹೇಳಿ ಬಂದಾಗ ಪ್ರತಿ ಸಲ ಕೂಡ ನಮ್ಗನ್ಸುತ್ತೆ ಈ ಸಲ ಏನಾದ್ರು ಚೇಂಜ್ ಮಾಡ್ಕೋಬೇಕು, ಇದು 2026 ಅಂದ್ರೆ ಡೇಟ್ ಕೂಡ ನಮ್ಮನ್ನ ಚೇಂಜ್ ಮಾಡುತ್ತೆ, ಅಥವಾ ಇಯರ್ ಕೂಡ ಚೇಂಜ್ ಮಾಡುತ್ತೆ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಒಂದು ಹೊಸ ರೆಸೊಲ್ಯೂಷನ್ ಅನ್ನ ಮಾಡ್ತೀವಿ. ಅದು ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಬಿಡುತ್ತೆ ಅನ್ನೋದು ಒಂದ್ ಕಡೆ. ಕೋಪ, ಆಗ್ಲೇ ಒಬ್ರು ಹೇಳ್ತಾ ಇದ್ರು, ನನಗೂ ಅದೇ ನೆನಪಾಯ್ತು. ಹೌದು, ನಾವು ಕೋಪ ತಾಪಗಳನ್ನ ಬಿಡಬೇಕು, ವೈರತ್ವ ಬಿಡಬೇಕು, ದ್ವೇಷ ಬಿಡಬೇಕು. ಈಗಿನ ಕಾಲದಲ್ಲಿ ಏನೇನು ಆಗ್ತಾ ಇದೆ, ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಅವೆಲ್ಲ ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕು. ಎಷ್ಟು ದಿನ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ. ಅಂತಹ ಒಂದು ನೆನಪುಗಳನ್ನ ಹೇಳೋದಾದ್ರೆ, ನನಗೆ ಎಷ್ಟೋ ಸಂದರ್ಭದಲ್ಲಿ ಅನ್ಕೊಳ್ತಾ ಇದ್ವಿ ಈ ಥರದ ಒಂದು ಹೊಸ ವರ್ಷನ ಆಚರಣೆ ಮಾಡಬೇಕು ಅಂದರೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿ. ಬಟ್ ಒಂದು ಸಲ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಒಂದೇ ಒಂದು ಸಲ. ಬಹಳ ಹಳೇ ಅಂದರೆ ನೆನಪು ಇದು ಅಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಈ ಥರ ಹೊಸ ವರ್ಷ ಆಚರಣೆ ಮಾಡಿದ್ದಿಲ್ಲ. ಬಟ್ ಒಳ್ಳೊಳ್ಳೆ ರೆಸೊಲ್ಯೂಷನ್ ಮಾಡಿದ್ದನ್ನು ಸಕ್ಸಸ್ ಮಾಡಿದ್ದಿದೆ. ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಲ್ಲಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಚಂದ್ರಕಾಂತ್ ಸುಗಂಧಿ, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಜೊತೆಗೆ ನೀವು ಯಾವ ಪ್ಲೇಸ್ ನಲ್ಲಿ ಇದ್ದೀರಾ, ಎಷ್ಟು ಕ್ರೌಡ್ ಸೇರಿದೆ, ಜೊತೆಗೆ ಬೆಳಗಾವಿ ಮಂದಿ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದ್ದಾರೆ? ಚೈತ್ರ, ನಿಮಗೂ ಹೊಸ ವರ್ಷ ಶುಭಾಶಯಗಳು. ಮುಂಚಿತವಾಗಿ ಈಗ ಬೆಳಗಾವಿಯ ನಾರ್ವೇಕರ್ ಗಲಿಯಲ್ಲಿ ನಾನು ಇದ್ದೇನೆ. ಸದ್ಯ ಬೆಳಗಾವಿಯಲ್ಲಿ ಹೊಸ ವರ್ಷವನ್ನ ಅತ್ಯಂತ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರಲಾಗುತ್ತೆ. ಇಲ್ಲಿ ಓಲ್ಡ್ ಮ್ಯಾನ್ ದಹಿಸುವಂತ ಪದ್ಧತಿ ಇರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ರಾತ್ರಿ 12 ಗಂಟೆಗೆ ಸರಿಯಾಗಿ ಇಲ್ಲೊಂದು ಓಲ್ಡ್ ಮ್ಯಾನ್ ಅನ್ನು ಮಾಡ್ತಾರೆ. ವಿಭಿನ್ನ ರೀತಿಯ ಕಲಾಕೃತಿಗಳನ್ನ ಮಾಡ್ತಕ್ಕಂಥದ್ದು. ಈ ಬಾರಿ ಏನಂತಂದ್ರೆ ಮೋಹಿನಿಯ ರೂಪದ ಒಂದು ಕಲಾಕೃತಿಯನ್ನ ನಾರ್ವೇಕರ್ ಗಲಿಯಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಇದು ಆಕರ್ಷಣೆಯ ಕೇಂದ್ರವಾಗಿದೆ. ಅನೇಕರು ಬಂದು ಇಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ತಕ್ಕಂಥದ್ದು ಸಂಜೆಯಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಈ ರೀತಿ ಪೇಪರ್ಗಳಿಂದ ಒಂದು ಮೂರ್ತಿಯನ್ನ ಮಾಡ್ತಾರೆ. ಬಳಿಕ ಏನಂದ್ರೆ ರಾತ್ರಿ 12 ಗಂಟೆಗೆ ಯುವಕರು ಡ್ಯಾನ್ಸ್ ಮಾಡಿಕೊಂಡು ಬಳಿಕ ಈ ಒಂದು ಪ್ರಕೃತಿಯನ್ನ ಸುಡ್ತಕ್ಕಂಥದ್ದು ಇಲ್ಲಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಪದ್ಧತಿ. ಕ್ಯಾಂಪ್ ಪ್ರದೇಶ ಇದಕ್ಕಾಗಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಕ್ಯಾಂಪ್ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಇದಕ್ಕಾಗಿ ಒಂದು ತಿಂಗಳಿಂದಲೂ ಕೂಡ ಕೆಲಸ ಮಾಡುತ್ತೆ. ಇಲ್ಲಿನ ಓಲ್ಡ್ ಮ್ಯಾನ್ಗಳಿಗೆ ಸಾಕಷ್ಟು ಬೇಡಿಕೆ ಇರತಕ್ಕಂಥದ್ದು. ಈ ಬಾರಿ ನಾರ್ವೇಕರ್ ಗಲಿ ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಈ ರೀತಿ ಓಲ್ಡ್ ಮ್ಯಾನ್ ಗಳನ್ನ ಮಾಡಲಾಗಿದೆ. ಆದ್ರೆ ಈ ಓಲ್ಡ್ ಮ್ಯಾನ್ ಅತ್ಯಂತ ವಿಭಿನ್ನವಾಗಿದ್ದು ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿರ್ತಕ್ಕಂಥದ್ದು. ಅನೇಕರು ಬಂದು ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ತಾ ಇದ್ರೆ ಮೋಹಿನಿ ರೂಪದಲ್ಲಿರ್ತಕ್ಕಂಥ ಈ ಒಂದು ಓಲ್ಡ್ ಮ್ಯಾನ್ ನೋಡಕ್ಕೆ ಸಾಕಷ್ಟು ಮಕ್ಕಳು ಕೂಡ ಬಂದಿರತಕ್ಕಂಥದ್ದು. ಮಕ್ಕಳೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯನ್ನ ಕೋರ್ತಾ ಇದ್ದಾರೆ. ಒಟ್ಟಾರೆ ಬೆಳಗಾವಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ರಾತ್ರಿ ಸುಮಾರು 12 ಗಂಟೆಗೆ ಸರಿಯಾಗಿ ಓಲ್ಡ್ ಮ್ಯಾನ್ ಗಳನ್ನ ದಹಿಸುವಂತದ್ದು ಸಂಪ್ರದಾಯ ಇರ್ತಕ್ಕಂಥದ್ದು. ಈಗ ಓಲ್ಡ್ ಮ್ಯಾನ್ ಬಳಿಯಲ್ಲಿ ಮಕ್ಕಳು
ಏನು ಡ್ಯಾನ್ಸ್ ಅನ್ನ ಮಾಡ್ತಕ್ಕಂಥದ್ದು ಮತ್ತು ಖಾಸಗಿ ಹೋಟೆಲ್ನಲ್ಲಿ ರಷ್ಯನ್ ಡ್ಯಾನ್ಸರ್ ಸೇರಿದಂತೆ ಅನೇಕರು ಕೂಡ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಇವತ್ತು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಖಾಸಗಿ ಹೋಟೆಲ್ಗಳಲ್ಲಿ ಸಾಕಷ್ಟು ಪಾರ್ಟಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಏನು ಈ ಒಂದು ಗಲ್ಲಿಗಳಲ್ಲೂ ಕೂಡ ಓಲ್ಡ್ ಮ್ಯಾನ್ ಅನ್ನ ಸಿದ್ಧ ಮಾಡುವಂತದ್ರಲ್ಲಿ ಯುವಕರು ಬ್ಯುಸಿ ಆಗಿದ್ದಾರೆ, ಮಕ್ಕಳು ಡ್ಯಾನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಈಗ ನಾರ್ವೇಕರ್ ಗಲ್ಲಿಯಲ್ಲಿ ಈ ರೀತಿಯ ದೃಶ್ಯಗಳಿರ್ತಕ್ಕಂಥದ್ದು. ಕ್ಯಾಂಪ್ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಇವತ್ತು ಏನು ಸಂಭ್ರಮ ಇರುತ್ತೆ. ಕ್ಯಾಂಪ್ ಪ್ರದೇಶದ ಸಂಭ್ರಮ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿದ್ದು, ಏನು ಅಲ್ಲಿ ಗೌಳಿ ಗಲ್ಲಿಯಲ್ಲಿ ಸುಮಾರು 100 ಜನ ಯುವಕರು ಸೇರಿ ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾರೆ, ಮತ್ತೊಂದು ಕಡೆ ಒಂದು 50 ಅಡಿ ಉದ್ದದ ಓಲ್ಡ್ ಮ್ಯಾನ್ ಅನ್ನ ದಹಿಸುವಂತದ್ದು ಕೂಡ ಪ್ರತಿ ವರ್ಷ ಸಂಪ್ರದಾಯ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನೋಡಿ, ಅವರು ಓಲ್ಡ್ ಮ್ಯಾನ್ ವಿಚಾರ ಹೇಳ್ತಾ ಇದ್ರು. ಯಾಕಂದ್ರೆ ದುಷ್ಟತನ ಅಥವಾ ಕೆಟ್ಟತನ ಏನಾದ್ರೂ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅವೆಲ್ಲವೂ ಹೋಗ್ಲಿ, ಹೊಸ ವರ್ಷಕ್ಕೆ ಹೊಸತನದ ಹೊಸ ಹುರುಪಿನೊಂದಿಗೆ ಎಲ್ಲವೂ ಅಭಿವೃದ್ಧಿಯ ನಿಟ್ಟಿನಲ್ಲಿ ಆಗ್ಲಿ ಅನ್ನುವಂತಹ ಆಶಯದೊಂದಿಗೆ ಈ ರೀತಿಯಾಗಿ ದಹಿಸುವಂತಹ ಕೆಲಸ ಕೂಡ ಆಗುತ್ತೆ. ಆ ದುಷ್ಟತನ ದಹಿಸ್ಲಿ ಅನ್ನುವಂತಹ ಆಶಯ ಕೂಡ ನಮ್ದು.